ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ತರಕಾರಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾವು ಮದುವೆ ಮನೇಲಿ ಮಾಡ್ತೀವಲ್ವ, ಆ ಟೇಸ್ಟೇ ಇರುತ್ತೆ ಈ ಸಾಂಬಾರಂತೂ. ನಾನು ಮಾಡ್ತೀನಲ್ವ ಆ ರೀತಿ ಮಾಡಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗರಿಬೇಳೆ ತಗೊಂಡಿದ್ದೀನಿ. ಇದು 100 ಗ್ರಾಮ್ ಅಷ್ಟೈತೆ ತೊಗರಿಬೇಳೆ. ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಇದನ್ನು ತೊಳ್ಕೊತೀನಿ 1-2 ಟೈಮು. ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಬಿಸಿಗೆ. ತೊಳೆದಿರೋಂಥ ಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಇದಕ್ಕೆ. ಬೇಳೆ ಹಾಕ್ಕೊಂಡು ಅದಕ್ಕೆ ಟೊಮೊಟೊನು ಕಟ್ ಮಾಡಿ ಹಾಕ್ಕೊತೀನಿ ನಾನು. 1-2 ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಲ್ ಬಂದರೆ ಸಾಕಾಗುತ್ತೆ. ನೋಡಿ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ ಆಗೈತೆ, 1 ವಿಸಲ್ ಬಂದೈತೆ, ಬೇಳೆ ಕೂಡ ಬೆಂದೈತೆ. ಅದಕ್ಕೆ ತರಕಾರಿ ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು, ನಿಮ್ಮ ಮನೇಲಿ ಯಾವ ತರಕಾರಿ ಆಯಿತೋ ಅದನ್ನು ಹಾಕೋಬೋದು. ಇದಕ್ಕೆ ಸಾಂಬಾರು ಸೌತೆ ಹಾಕೋರಂತೂ ತುಂಬ ಚೆನ್ನಾಗಿರುತ್ತೆ. ತೊಳೆದಿರೋಂಥ ತರಕಾರಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪೌಡ್ರು 1-3 ಟೀ ಸ್ಪೂನ್ ಹಾಕ್ತೀನಿ ನಾನು ಸಾಂಬಾರು ಪೌಡರು. ಮತ್ತು ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಾಕ್ಕೊತೀನಿ. ಧನಿಯಾ ಪೌಡ್ರಾಗಲಿ ಮೆಣಸಿನ್ಕಾಯಿ ಪೌಡ್ರಾಗಲಿ ಯಾವುದೂ ನಾನು ಹಾಕ್ಕೊಂಡಿಲ್ಲ. ನಿಮಗೆ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರ್ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪೌಡ್ರ್ ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಗಟ್ಟಿ ಐತೆ, ಅದಕ್ಕೆ ನೀರು ಸೇರಿಸ್ಕೊತೀನಿ. ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಉಪ್ಪೇನು ಹಾಕ್ಕೊಂಡಿಲ್ಲ, ಉಪ್ಪು ಅಷ್ಟೇ ಸಾಕಾಗುತ್ತೆ. ಟೇಸ್ಟ್ ನೋಡಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಇಲ್ಲಾಂದರೆ ಗುಂಡು ಬರುತ್ತಲ್ಲ, ಅದು ಹಾಕ್ಕೊಂಡ್ರೆ ಈ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಈ ಸಾಂಬಾರಿಗೆ ಹಾಕ್ಬೇಕಾಗಿರೋದು. ನಮ್ಮ ಮನೇಲಿ ಅದಿದ್ದಿಲ್ಲ, ಅದಕ್ಕೆ ಗುಂಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಮೆಣಸಿನ್ಕಾಯಿ ಇರುತ್ತೆ ಅದು ಹಾಕ್ಕೊಳ್ಳಿ. ಇಲ್ಲಿ 4 ಪೀಸ್ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಅಂತೂ ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ ಬೇಡ ಅಂತ ಅಂದರೆ ಹಿಂಗೆ ಹಾಕ್ಕೋಬೋದು. ಇದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಲ್ಲ, ಅವ್ರಿಗಂತೂ ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ಮನೆಗೆ ಯಾರು ದಿಢೀರಂತ ನೆಂಟರು ಬಂದರೆ ಅವ್ರಿಗೂ ಫಾಸ್ಟಾಗಿ ನಾವು ಈ ಸಾಂಬಾರು ಮಾಡ್ಬೋದು. 5-10 ನಿಮಿಷದಲ್ಲಿ ಈ ಸಾಂಬಾರು ಆಗುತ್ತೆ. ಈ ಸಾಂಬಾರು ಮಾಡಿ ಅನ್ನ, ಒಂದು ಬಜ್ಜಿ, ಒಂದು ಪಾಯಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಂಟ್ರಿಗಂತೂ ಊಟ. ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು. ನೋಡಿ ಕುಕ್ಕರು ಎಲ್ಲ ವಿಸಿಲ್ ಹೋಗೈತೆ. ತರಕಾರಿ ಕೂಡ ಎಲ್ಲ ಕ್ಲೀನಾಗಿ ಬೆಂದೈತೆ. ನೋಡಿ ಇಷ್ಟು ಬೆಂದೈತೆ ತರಕಾರಿ ಎಲ್ಲ. ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ ನಾನು. ಒಗ್ಗರಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಈ ಥರ ಆಗೈತೆ. ಸಾಕು, ಇಷ್ಟು ತಿಕ್ಕಾಗಿದ್ದರೆ. ಅದು ಸ್ವಲ್ಪ ಬೇಯುತ್ತಲ್ವ, ಅವಾಗ ಸರಿ ಹೋಗುತ್ತೆ. ಹುಣ್ಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಣ್ಸೆಹಣ್ಣು ಬೇಡ ಅಂದರೆ ಇನ್ನೊಂದು 2 ಟೊಮೊಟೊ ಕಟ್ ಮಾಡಿ ಹಾಕೋಬೋದು. ಅಕಸ್ಮಾತ್ ನಿಂಬೆಹಣ್ಣು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ಹಾಕ್ಬೇಡಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ತಿರ್ಸ್ಕೊತೀನಿ. ನಿಂಬೆಹಣ್ಣು ಯಾವಾಗ ಹಾಕೋಬೇಕು ಅಂದರೆ ನಾವು ಸಾಂಬಾರಲ್ಲಿ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ತೀವಲ್ವ, ಆವಾಗ ಹಾಕ್ಕೊಳ್ಳಿ. ಆವಾಗ ಹಾಕ್ಕೊಂಡ್ರೆ ನಿಂಬೆಹಣ್ಣು ಫ್ಲೇವರ್ ಇರೋದು. ಮುಂಚೆನೇ ಹಾಕಿದ್ರೆ ನಿಂಬೆಹಣ್ಣು ಫ್ಲೇವರೇ ಹೊಟ್ಟೋಗುತ್ತೆ. ಅದು ನಿಂಬೆಹಣ್ಣು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಒಂದು ಬೌಲ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ತೋರ್ಸೋಕ್ಕಾಗಿಲ್ಲ ಎಷ್ಟು ತಿಕ್ನೆಸ್ ಐತೆ ಅಂತ, ಅದಕ್ಕೆ ನೋಡಿ ಇಷ್ಟು ಐತೆ. ಇಷ್ಟಿದ್ರೆ ಸಾಕಾಗುತ್ತೆ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.